ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಬೆಳಗ್ಗೆ ಎದ್ದು ಬ್ಲಾಗ್ ಮಾಡ್ತೀನಿ. ನಮ್ಮ ಕಾಲೇಜಿಗೆ ಅಪ್ಲಿಕೇಶನ್ ಕೊಡೋಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ರೆಡಿಯಾಗಿ ಕುಂತಿದ್ದೀವಿ. ಇವಾಗ ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಯಾವ ಕಾಲೇಜಿಗೆಲ್ಲ ಹೋಗ್ತೀವಿ ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೆಲ್ಲ ನೋಡಿ ಗೈಸ್. ಈ ಬ್ಲಾಗಲ್ಲಿ ಎಷ್ಟನೇ ಸಮಯ ಬ್ಲಾಗ್ ಮಾಡ್ತೀನಿ, ಅದು ಬೆಳಗ್ಗೆ ಇದ್ದೀವಿ ನೋಡಿ. ಇವತ್ತು ಬ್ಲಾಗ್ ಕೊಡ್ತೀವಿ ಗೈಸ್. ಇವಾಗ ಸ್ನಾನ ಮಾಡ್ಕೊಂಡು ಕಾಲೇಜಿಗೆ ಅಪ್ಲಿಕೇಶನ್ ಕೊಡೋಕೆ ಹೋಗ್ಬೇಕಿತ್ತಲ್ಲ ಅಡ್ಮಿಷನ್ಗೆ. ಆಮೇಲೆ ನನ್ನ ಅಪ್ಪ ಬರ್ತಾರಂತೆ, ಇಲ್ಲ ಮನೆ ಹತ್ರಕ್ಕೆ ಬರ್ಬೋದೇನೋ, ಹಂಗೆ ಕೊಟ್ಬಿಟ್ಟು ಕಾಲೇಜಿಗೆಲ್ಲ ಅಡ್ಮಿಷನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲೂ ಟಿ.ಸಿ ಎಲ್ಲ ಇಸ್ಕೊಬೇಕಲ್ಲ, ಅದಕ್ಕೆಲ್ಲ ಫೀಸೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ನಮ್ಮ ಸ್ಕೂಲೆಲ್ಲ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ತಿಂಡಿ ಮಾಡಿ ಕಾಲೇಜಿಗೆ ಹೋಗ್ಬೇಕು. ನಮ್ಮಮ್ಮ ರೆಡಿ ಆಗ್ತಿದ್ದಾರೆ, ನಾನು ಮತ್ತು ನಮ್ಮಮ್ಮ ನೋಡಿ ಗೈಸ್. ಬುನ ಹೆಂಗೆ ಬುನ ಮತ್ತು ನಮ್ಮಣ್ಣ ಊರಿಂದ ಬರಬೇಕು, ಅವಾಗ ಒಂದು ವ್ಲಾಗ್ ಇದೆ ಅದೊಂದು ಬರಬೇಕು. ನಮ್ಮಣ್ಣ ಊರಿಂದ ಬಂದಮೇಲೆ ಅದು ವ್ಲಾಗ್ ಮಾಡೋಕ್ಕೆ ಹೋಗ್ತೀವಿ. ಆ ವ್ಲಾಗ್ ನೋಡಿದ್ವಿ, ಸೂಪರಾಗಿರುತ್ತೆ ಆ ವ್ಲಾಗು. ನಾನು ಮೈಕ್ ಆರ್ಡರ್ ಮಾಡಿದ್ದೆ, ನನ್ನ ಮೊಬೈಲಿಗೆ ಮೈಕ್ ಸೆಟ್ ಆಗ್ತಿರಲಿಲ್ಲ ಅಂತ. ಮೈಕೆಲ್ಲ ಹೊಸ ತರಿಸ್ಮೇಲೆ ತುಂಬ ಚೆನ್ನಾಗಿ ಮಾಡ್ತೀನಿ ಬನ್ನಿ ಗೈಸ್. ನಮ್ಮಮ್ಮ ಹೆಂಗೆ ತಿಂಡಿ ಮಾಡಿದ್ದಾರೆ ನಮ್ಮದು ನೋಡಿ ಗೈಸ್. ನಮ್ಮಮ್ಮ ಮೊಟ್ಟೆ ಚಿತ್ರಾನ್ನ ಮಾಡಿದ್ದಾರೆ, ಮೊಟ್ಟೆ ಚಿತ್ರಾನ್ನ ಮಾಡಿ ರೆಡಿ ಆಗಕ್ಕೆ ಹೋಗಿದ್ದಾರೆ. ವ್ಲಾಗ್ ಬರುತ್ತೆ ನೋಡಿ ಗೈಸ್. ನೆಕ್ಸ್ಟು ಎಲ್ಲ ಸೂಪರಾಗಿರುತ್ತೆ ವ್ಲಾಗ್ಸ್ ನೆಕ್ಸ್ಟ್. ಆಮೇಲೆ ಇವಾಗ ತಿಂಡಿ ನಮ್ಮ ಕಾಲೇಜ್ ಅಡ್ಮಿಷನ್ ಮಾಡೋಕ್ಕೆ ಹೋಗ್ಬೇಕು ಬನ್ನಿ ಗೈಸ್. ಇವಾಗ ನಾನೇನೇನು ಕೋರ್ಸ್ ತೊಗೋತೀನಿ ಮತ್ತು ಏನೇನು ನಮ್ಮ ಕಾಲೇಜ್ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ನೋಡೋದು ನಮ್ಮ ಕಾಲೇಜಲ್ಲ, ನಾವು ಸೇರೋ ಕಾಲೇಜ್, ನಾನು ಸೇರ್ತಿರೋ ಕಾಲೇಜು ನೋಡಿ ಗೈಸ್. ವ್ಲಾಗೆಲ್ಲ ಪೂರ್ತಿ ಕಂಟಿನ್ಯೂ ನೋಡಿ ಗೈಸ್ ಎಂಡವರೆಗೂ. ಇವಾಗ ನಮ್ಮಮ್ಮ ಹೊಂಟಾಯಿತು, ನಮ್ಮಮ್ಮ ಕೆಳಗೆ ಇರ್ತಾರೆ, ನಾನು ಬಾಕ್ಲು ಹಾಕೊಂಡು ಇವಾಗ ಕಾಲೇಜಿಗೆ ಹೋಗೋದು. ನಾವಪ್ಪ ಅಲ್ಲಿ ನಾವು ಬಸ್ ಹತ್ಕೊಬರ್ಬೇಕಂತೆ, ನಾವಪ್ಪ ಅಲ್ಲಿ ಬಂದಿರ್ತಾರಂತೆ. ಇವಾಗ ಬುನಂಗೆ ಬಾಯ್ ಹೇಳಿ ನಾವು ಹೋಗೋದು. ಬುನ ಬಾಯ್ ಬಸ್ಸು ಬೀಗಲ್ಲ ಹಾಕೊಂಡು ಫೋನ್ ಎತ್ಕೊಂಡಿದ್ದೀನಿ. ಏನೂ ಇಲ್ಲ ಬನ್ನಿ ಇವಾಗ ಹೋಗೋದು. ಬುನ ಇಲ್ಲಾರು ಆಸ್ಪತ್ರೆ ಹೋಗ್ಬರ್ತೀವಿ, ಬಾಯ್. ಅಮ್ಮ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಕಾಲೇಜ್ಗೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗ್ತಾ ತೋರಿಸ್ತೀನಿ ಬನ್ನಿ ಇವಾಗ ನೆಕ್ಸ್ಟ್ ನೋಡಿ ಗಾಯ್ಸಿ. ನಮ್ಮಣ್ಣ ಓದಿರೋ ಕಾಲೇಜು ಏನಮ್ಮ? ಯಾರು? ಹಾಂ ಹಾಂ, ನಮ್ಮಣ್ಣ ಓದಿರೋ ಕಾಲೇಜ್ ಸ್ಕೂಲ್ ನೋಡಿ ಗಾಯ್ಸಿದ್ದು. ನಾನು ನಮ್ಮಮ್ಮ ಇವಾಗ ಬಸ್ಸಲ್ಲಿ ಹೋಗಲ್ಲಿ ನಮ್ಮ ಅಪ್ಪ ಬರ್ತಾರೆ, ಬಸ್ಸಲ್ಲಿ ಹೋಗ್ತಿದ್ದೆ ನೋಡಿ. ಯಾವುದೇ KSRTC ಬಸ್ ಬೇರೆ ಬಂದೈತೆ, ಇವಾಗ ಬಂತು ನಾಗಮಂಗಲ ಅಂತ. ಇವಾಗ ಇಲ್ಲಿಂದ ಮೇಲ್ಕೋಟೆಗೆ ಹೋಗುತ್ತಂತ ನೋಡಿ ಗೈಸ್ ಬಸ್ಸು. ನಾಗಮಂಗಲದಲ್ಲಿ ಹಿಡ್ದು ಮತ್ತು ಬೇರೆ ಬಸ್ ಹಾಕ್ಬೇಕು ನೋಡಿ, ಇಲ್ಲೇ ಹಾಕಿದ್ದಾರೆ ನೋಡಿ ಗೈಸ್. ಇವಾಗ ನಾವು ಬಸ್ ಹಿಡ್ಕೊಂಡು ಇವಾಗ ನಾವು ನಮ್ಮ ಕಾಲೇಜ್ ಅಡ್ಮಿಷನ್ ಹೋಗ್ತೇವೆ ನೋಡಿ ಗೈಸ್. ಬಸ್ಸು ಬಸ್ಸು ಫುಲ್ ರಶ್ ಇತ್ತು. ಇವಾಗ ಬೇರೆ ಬಸ್ಗೆ ಹೋಗಬೇಕು, ಅಲ್ಲೊಂದು ಬಸ್ ಕಾಯ್ತಿದೆ, ಅದಕ್ಕೆ ಹೋಗ್ಬೇಕು ನೋಡಿ ಗಾಯ್ಸ್. ಬಸ್ ನಮ್ಮ ಅಪ್ಪ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ಗಾಯ್ಸ್, ಆಟೋ ಪಾರ್ಕ್ ಮಾಡಿ ಇದೆ ಕಾಲೇಜ್. ಒಳಗೆ ಪಾರ್ಕ್ ಮಾಡಿ ಹೋಗೋದೆ. ಇದೇ ಕಾಲೇಜ್ ಬೆಳಗ್ಗೆ ಫೋನ್ ಸಂಜೆ ಬರ್ತೀನಿ ಅಂತ ಒಂದ್ಸಲ ಅಪ್ಲಿಕೇಶನ್ ಕೊಡಲಿಲ್ಲ ಅಂದರೆ ಅವರೇ ಇಸ್ಕೊಳ್ಲಿಲ್ಲ. ಫ್ರೈಡೇ ಅಂತ ಹೇಳೋರೆ. ಬನ್ನಿ ಇವಾಗ ನಮ್ಮ ಸ್ಕೂಲ್ ಹತ್ರ ಹೋಗೋಣ. ಇದೇ ನೋಡಿ ಕ್ಯಾಂಪಸ್, ಸಿವಿಲ್ ಇಂಜಿನಿಯರಿಂಗೆಲ್ಲ ಇದೆ ಬಿಲ್ಡಿಂಗು ನೋಡಿ ಹಿಂಗಿದೆ. ಬನ್ನಿ ಗೈಸ್, ನಮ್ಮ ಸ್ಕೂಲ್ ಹತ್ರ ಹೋಗೋಣ. ನಮ್ಮ ಮಾವ ಬಂದಿದ್ದಾರೆ, ಅವ್ರನ್ನೂ ಕರ್ಕೊಂಡು ಮನೆಗೆ ಹೋಗ್ಬೋದು. ಗೈಸ್ ನೋಡಿ ಗೈಸ್, ಹುಡುಗರು ಹೆಂಗೆ ಆಚೆ ಕೂತಿದ್ದಾರೆ, ಲಂಚ್ ಟೈಮ್ ಅಂತ. ಇವಾಗ ವಿಡಿಯೋ ಕಾಲ್ ಮಾಡಿ ತೋರಿಸು. ಇದಾದ್ಮೇಲೆ ಬಾಬಿ ನೋಡಿ ಗೈಸ್.
ಮಂಡೇ ವೆನ್ನೆಸ್ಡೇ ಹೇಳೋದು. ವೆನ್ನೆಸ್ಡೇ ಕೊನೆಗೆ ಫ್ರೈಡೇ ಹೇಳೋದು. ನಾವು ಫ್ರೈಡೇ ಬರ್ಬೇಕಂತ ನೋಡಿ. ನಾವು 4th ಟೈಮ್ ಈ ಕಾಲೇಜಿಗೆ ಬರ್ತಾ ಇರೋದು. ಅಲ್ಲಿ ನಾನು PVP ಕಾಲೇಜಲ್ಲಿ ಸೀಟ್ ಆಗಿದೆ ಕನ್ಫರ್ಮ್. ಮೆರಿಟ್ ಮೇಲೆ 3rd ಪ್ಲೇಸ್ ಆಗಿದೆ. ನಮ್ಮ ಅಪ್ಪ ಟೀ ತರ್ತೀನಿ ಅಂತ ಹೇಳ್ಬಿಟ್ಟು ಒಡೆನೂ ತಂದಾರ ತಿನ್ನೋಕ್ಕೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬಕ್ಕೆ ಬಂದ. ನೈಸ್. ಇವಾಗ ಟೀ ಬಂದಿದೆ. ಟೀ ನಮ್ಮಮ್ಮ ಕಾಫಿ, ನಮ್ಮಪ್ಪ ಹೊಡೆ ತಿಂತವ್ರು ನೋಡಿದಾಗ ಅಚ್ಚುಕಟ್ಟಾಗಿ ಇತ್ತಿನ್ನು ಜ್ಯೂಸು ಹಣ್ಣು ನನಗೂ ಇಷ್ಟ ಆಗಲ್ಲ. ನಂಗೆ ಇದು ನೋಡಿ ಹಿಂಗಲ್ಲ ತಿನ್ನೋಕೆ ಇಷ್ಟ ಆಗಲ್ಲ. ಚಟ್ನಿ ಹಚ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ. ಇವಾಗ ನಮ್ಮ ಮಾವ ಬಂದಿದ್ದಾರೆ ಬೆಂಗಳೂರಿಗೆ. ನಮ್ಮ ಮಾವನ ಕರ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ಇವಾಗ ನಮ್ಮ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಫೀಸ್ ಎಲ್ಲ ಕ್ಲಿಯರ್ ಮಾಡಿ ಇವಾಗ ಮನೆಗೆ ಹೋಗಿ ನಮ್ಮ ಮಾವನ ಕರ್ಕೊಂಡು ಹೋಗ್ಬೇಕು. ಎಕ್ಸಾಮ್ ಟೈಮಲ್ಲೆಲ್ಲ ಸ್ಕೂಲ್ ಬಿಟ್ಟಾಗ ನಾನು ಚಿನ್ಮಯರೆಲ್ಲ ಓಡಾಡ್ತಿದ್ವಿ ಫಸ್ಟು ನೋಡಿ. ಇವಾಗ ನಮ್ಮ ಸ್ಕೂಲ್ ಹತ್ರ ನಮ್ಮ ಸ್ಕೂಲೆಲ್ಲ ತೋರಿಸ್ತೀವಿ ನೋಡಿ ಗೈಸ್. ಇವಾಗ ನಾವು ಸ್ಕೂಲ್ ಒಳಗೆ ಹೋಗ್ತಿದ್ದೀವಿ ನೋಡಿ. ಇವಾಗ ಮೇನ್ ಆಫೀಸ್ ಇದೇ ನನ್ನ ಗ್ರೌಂಡು ಮತ್ತು ಇಲ್ಲಿ ಇದೇ ಮೇನ್ ಆಫೀಸ್ ನೋಡಿ. ಕಾಲೇಜ್ ಸಿಕ್ಕುತ್ತಾ ಇಲ್ವಾ? 10th ಇಂದ ಡಿಪ್ಲೊಮಾ ಹೋದ್ರೆ ಕರೆಕ್ಟ್. 10th ಇಂದ ಹೋಗ್ತಾ ಇದ್ದಾನೆ. ಸಾರಿ 10th ಇಂದ ಹೋಗ್ತಿದ್ದಾನಲ್ಲ. ಬಟ್ ಅಗೇನ್ ಮ್ಯಾಥ್ಸ್ ಇದಕ್ಕೆ ನಮ್ಮ ಮ್ಯಾಮು, ನಮ್ಮ ಸರ್, ಪ್ರಿನ್ಸಿಪಲ್ ಸರ್, ಪ್ರಿನ್ಸಿಪಲ್ ಮ್ಯಾಮನ್ನು ಹೇಳೋರು ಇವಾಗ ಫೀಸ್ ಕ್ಲಿಯರ್ ಮಾಡಿ ಇವಾಗ ನಾವು ಪ್ಲೇಸಸ್ ಎಲ್ಲ ತೋರಿಸಿ ಇವಾಗ ಗ್ರೌಂಡ್ ಇದೆ ನೋಡಿ. ಮನೆಗೆ ಹೋಗಿ ನಮ್ಮ ಮಾವನ ಕರ್ಕೊಂಡು ಹೋಗ್ಬೇಕು. ಅವಾಗ ಏನಾಯಿತು ಏನು ನಿಂತ್ಕೊಂಡವರು 1 ಲೀಟ್ರಿಗೆ 30 ರೂಪಾಯಿ ಜಾಸ್ತಿ ಕೊಡ್ಬೇಕಾಗತ್ತೆ ಅಂತ. ಗೈಸ್ ಇವಾಗ ಸ್ಕೂಲ್ ಹತ್ರ ಬಂದು ನಮ್ಮ ಮ್ಯಾಮು ನಮ್ಮ ಸರ್ ಎಲ್ಲ ಮುಂದೆ ಏನು ತೊಗೋಬೇಕಂತ ಒಂಚೂರು ಇಂಪಾರ್ಟೆನ್ಸ್ ಎಲ್ಲ ಕೊಟ್ಟಿರೋದು. ಇವಾಗ ನಮ್ಮ ಮಾವನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗೋದು ನೋಡಿ ಗೈಸ್. ನಮ್ಮ ಮಾವ ಬಂದ್ರೆ ಇವಾಗ ಮನೆಗೆ ಕರ್ಕೊಂಡು ಹೋಗೋದು. ಗೈಸ್ ನೋಡಿ ಗೈಸ್ ಇವಾಗ ಊಟ ಮಾಡ್ಕೊಂಡು ನಾವು ಮನೆಗೆ ಹೋಗೋದು ನೋಡಿ. ಗೈಸ್ ಊಟ ಮಾತ್ರ ಸೂಪರ್ ಆಯಿತು. ಎಷ್ಟು ಜನ ಅವ್ರು ಮಾಡಿ ತೋರಿಸ್ತೀನಿ. ಫುಲ್ ಆಗೋಗೋಣ ಸೂಪರ್ ಆಯಿತು ಊಟ ಮಾಡಿ ತೋರಿಸ್ತಾನೆ. ನಿಮಗೆ ಹೋಟ್ಲು ಎಲ್ಲಿ ಅಂತ ಗೊತ್ತಾಗಬೇಕಂದ್ರೆ ನಾವು ರಾಜ್ಕುಮಾರ್ ಸರ್ವಿಸ್ ರೋಡು ಅದು ಸೈಡೇ ಬರುತ್ತೆ. ಅದು ಗೈಸ್ ಇವಾಗ ಮನೆ ಹೋಗೋದ. ಗೈಸ್ ಇವಾಗೆಲ್ಲ ಊಟ ಮಾಡ್ಕೊಂಡೆಲ್ಲ ಮನೆ ಬಂದ್ವಿ ನೋಡಿ. ನಮ್ಮ ಮಾವನು ಕುಂತಿದ್ದಾರೆ. ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಜ್ಯೂಸ್ ಬರುತ್ತೆ ಬುನಾ. ನಮ್ಮ ಅಪ್ಪ ನಮ್ಮ ಅಣ್ಣನ ಬೈತಾರೆ. ಅದು ಬೀತಾ ಹೋಗ್ತೀನಿ ನೋಡಿ. ಇವಾಗ ಗೈಸ್ ಎಲ್ಲ ಮುಗ್ದು ನಾನು ಏನಾಯಿತು ಅಂತ ಇಲ್ಲಿಂದ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಮೊಬೈಲ್ ನೋಡ್ತಿದ್ದೆ. ಹಿಂದೆ ಕುಂತ್ಕೊಂಡು ಮೊಬೈಲ್ ನೋಡ್ತಿದ್ದೆ. ಪಬ್ಜಿ ಆಡ್ತಾ ಸ್ಟಾಪ್ ಬಂದರೂ ಸ್ಟಾಪ್ ಗೊತ್ತಾಗಲ್ಲ. ಆಮೇಲೆ ನಾವು ಅಮ್ಮ ಹೋಗೈತೆ ಅವಾಗ ಎದ್ದೋಗಿದ್ದೀವಿ. ಇಲ್ಲಾಂದ್ರೆ ಮುಂದಿನ ಸ್ಟಾಪ್ ಹೋಗಿ ಇಳಿತಿದ್ದೆ. ಅದಕ್ಕೆ ನಾವಮ್ಮ ನೀನು ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಇದೇ ಥರ ಮೊಬೈಲ್ ನೋಡ್ಕೊಂಡು ಮುಂದಿನ ಸ್ಟಾಪ್ ಹೋಯ್ತೆ ಅಂತ ಬೈತಿದ್ದೆ ಗೈಸ್. ಎಲ್ಲ ಮುಗೀತು. ಆಮೇಲೆ ಇವಾಗ ಜ್ಯೂಸು ಮತ್ತು ಬಿಸ್ಕೆಟ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಅದು ಬಂತು ಇವಾಗ ಬರಬೇಕದು 5 ನಿಮಿಷ. ನಮ್ಮ ಮಾವ ಬರೋಣ ಅಂತ ಹಂಗೆ ಹೋಗ್ತಿತ್ತು. ನಾನು ಹಿಡ್ಕೊಬಂದೆ ಮೇಲೆ. ಸರಿ ಗಾಯ್ಸ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಸಿ ಯು ಬಾಯ್.